ಹಲೋ ಫ್ರೆಂಡ್ಸ್, ನಮಸ್ಕಾರ. ಎವಿಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತು ನನ್ನ ವಿಡಿಯೋದಲ್ಲಿ ಬಟ್ಟೆಗೆ ಎಣ್ಣೆ ಕಲೆಕ್ಟ್ ಆಗಿರತ್ತಲ್ಲ, ಅದನ್ನ ಹೇಗೆ ತೆಗಿಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನೆಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದ್ರೆ ನನ್ನ ಚಾನೆಲ್ ಎವಿಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಅನ್ನೋ ಆಪ್ಷನ್ ಚೂಸ್ ಮಾಡಿದ್ರೆ ನಾನು ಹಾಕೋ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಅದರಿಂದ ನಿಮಗೆ ಬಹಳ ಬೇಗನೆ ವಿಡಿಯೋನ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಎಣ್ಣೆ ಕಲೆನ ಹೇಗೆ ತೆಗಿಯೋದು ಅಂತ ನೋಡ್ಬಿಡೋಣ. ನೋಡಿ ಫ್ರೆಂಡ್ಸ್, ಇದೊಂದು ನನ್ನ ಟೀ ಶರ್ಟು, ಇದಕ್ಕೆ ಎಣ್ಣೆ ಕಲೆ ಆಗ್ಬಿಟ್ಟಿದೆ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಅಂತ ಅನ್ಕೋತಾ ಇದ್ದೀನಿ. ನೋಡಿ, ನಾನು ಹೀಗೊಂದು ಪ್ಲೇಟ್ ತಗೊಂಡು ನೋಡಿ ಹೀಗೆ ಇಟ್ಕೊಂಡಿದ್ದೀನಿ. ನಂತರ ಅದಕ್ಕೆ ನೋಡಿ ಟಾಲ್ಕಮ್ ಪೌಡರ್ ಇರತ್ತಲ್ಲ, ಅದನ್ನ ಹೀಗೆ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಹೀಗೆ ಇದ್ರ ಮೇಲೆ ಸ್ವಲ್ಪ ಜಾಸ್ತಿನೇ ಹಾಕಿ ಫ್ರೆಂಡ್ಸ್. ಹೀಗೆ ಹಾಕಿ ಮತ್ತೆ ಈ ಕಡೆನೂ ಸಹಿತ ನೀವು ಟಾಲ್ಕಮ್ ಪೌಡರ್ನ ಹಾಕಬೇಕು. ಎರಡೂ ಸೈಡು ಹಾಕಬೇಕು ಫ್ರೆಂಡ್ಸ್. ಹೀಗೆ ಹಾಕಿ ಒಂದು 10 ನಿಮಿಷ ಹಾಗೆ ಬಿಡಬೇಕು. ಈ ಟಾಲ್ಕಮ್ ಪೌಡರ್ ಏನ್ ಮಾಡತ್ತೆ ಅಂತಂದ್ರೆ, ನಾವು ಎಣ್ಣೆ ಕಲೆ ಏನ್ ಮಾಡ್ಕೊಂಡಿರ್ತೀವಲ್ಲ ಆ ಎಣ್ಣೆನ ಹೀರ್ಕೊಳತ್ತೆ. ಈಗ ಒಂದು 10 ನಿಮಿಷ ಹಾಗೆ ಇರ್ಲಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ 10 ನಿಮಿಷ ಆಗಿದೆ. ನೋಡಿ, ಪೌಡ್ರ್ ಎಲ್ಲ ಈ ತರ ನೋಡಿ ಎಣ್ಣೆನ ಹೀರ್ಕೊಂಡಿದೆ. ನೋಡಿ, ನಿಮ್ಗೆ ಇಲ್ಲೂ ಗೊತ್ತಾಗತ್ತೆ. ನೋಡಿ ಫ್ರೆಂಡ್ಸ್, ಈ ಪ್ಲೇಟ್ ನಲ್ಲಿ ಪೌಡ್ರ್ ಈ ತರ ನೋಡಿ ಗಟ್ಟಿಯಾಗಿ ಎಣ್ಣೆ ಅಂಶನ ನೋಡಿ ಹೀಗೆ ಹೀರ್ಕೊಂಡಿದೆ. ನೋಡಿ, ನಂತರ ಏನ್ ಮಾಡ್ಬೇಕು ಅಂದ್ರೆ ನೋಡಿ ನೋಡಿ ಫ್ರೆಂಡ್ಸ್, ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಾಗತ್ತೆ ಎಷ್ಟು ನೀಟಾಗಿ ಎಣ್ಣೆ ಹೀರ್ಕೊಂಡಿದೆ. ನಂತರ ಸ್ವಲ್ಪ ಸೋಪಿನ ಪೌಡರ್ನ ತಗೊಂಡು ಇದಕ್ಕೆ ನೀವೇನು ಪಾತ್ರೆ ತೊಳೆಯಕ್ಕೆ ಜೆಲ್ ಯೂಸ್ ಮಾಡ್ತೀರಲ್ಲ ಅದನ್ನ ಹಾಕಬೇಕು. ನೋಡಿ, ಇಲ್ಲಿ ಜೆಲ್ ಹಾಕಿದೀನಿ. ಇದನ್ನ ಚೆನ್ನಾಗಿ ಗಟ್ಟಿಯಾಗಿ ಸ್ವಲ್ಪ ನೋಡಿ ಈ ತರ ಕಲ್ಸ್ಕೋಬೇಕು. ತುಂಬಾ ನೀರು ಮಾಡಬಾರ್ದು, ತುಂಬಾ ಗಟ್ಟಿನೂ ಮಾಡಬಾರ್ದು ಫ್ರೆಂಡ್ಸ್. ನಂತರ ಈ ಜಾಗಕ್ಕೆ ನೋಡಿ ಹೀಗೆ ಹಚ್ಚಬೇಕು. ಎರಡು ಸೈಡು ಹಚ್ಚಬೇಕು ಫ್ರೆಂಡ್ಸ್. ನೀವು ಹೀಗೆ ಹಚ್ಚಬೇಕಿದ್ರೆ ಕೈ ಬೆರಳನ್ನೆಲ್ಲ ಯೂಸ್ ಮಾಡಬೇಡಿ. ಹೀಗೆ ಒಂದು ಹಾಳಾದ ಟೂತ್ ಬ್ರಷ್ ಇರತ್ತಲ್ಲ ಅದನ್ನ ಯೂಸ್ ಮಾಡಿ. ಇದನ್ನು ಕೂಡ ಒಂದು 10 ನಿಮಿಷ ಹಾಗೆ ಬಿಡಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ 10 ನಿಮಿಷ ಆಗಿದೆ. ಹೀಗೆ ನೀರು ತಗೊಂಡು ಇದನ್ನ ಚೆನ್ನಾಗಿ ನಾನು ವಾಶ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಈ ತರ ವಾಶ್ ಆದ್ಮೇಲೆ ಇನ್ನೊಂದ್ಸಲ ಮತ್ತೆ ಫ್ರೆಶ್ ನೀರ್ ತಗೊಂಡು ಕ್ಲೀನ್ ಆಗಿ ವಾಶ್ ಮಾಡಿ. ಮತ್ತೆ ಒಂದ್ಸಲ ನೋಡಿ ಫ್ರೆಂಡ್ಸ್, ನಾನು ಫ್ರೆಶ್ ನೀರ್ ತಗೊಂಡು ಕ್ಲೀನ್ ಆಗಿ ವಾಶ್ ಮಾಡ್ತಾ ಇದ್ದೀನಿ. ಈ ಸೋಪಿನ ಪುಡಿ ಅಂಶ ಕ್ಲೀನ್ ಆಗಿ ಹೋಗ್ಬೇಕು. ನಂತರ ಇದನ್ನ ಡ್ರೈ ಆಗೋಕೆ ಹಾಕಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ನನ್ನ ಟೀ ಶರ್ಟ್ ಫುಲ್ ಡ್ರೈ ಆಗಿದೆ. ನೋಡಿ ಎಣ್ಣೆ ಕಲೆ ಎಲ್ಲಾಗಿದೆ ಅಂತಾನೂ ಕಾಣಿಸ್ತಾ ಇಲ್ಲ. ನೋಡಿ
ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಒಂದು ಡಾಟ್ ಸಮೇತ ಬಿದ್ದಿಲ್ಲ ಎಣ್ಣೆದು, ಅಷ್ಟು ಕ್ಲೀನ್ ಆಗಿ ಹೋಗಿದೆ ಫ್ರೆಂಡ್ಸ್. ನೋಡಿದ್ರಲ್ವಾ ಫ್ರೆಂಡ್ಸ್, ಈ ಟಿಪ್ಸ್ನ ನೀವು ಟ್ರೈ ಮಾಡಿ. ನಿಮಗೆ ಎಲ್ಲಾದ್ರೂ ಹೊಸ ಸೀರೆ ತಗೊಂಡಿರ್ತೀರಾ, ಎಲ್ಲಾದ್ರೂ ಎಣ್ಣೆ ಕಲೆ ಆಗ್ಬಿಡತ್ತೆ, ಅಯ್ಯೋ ಹೊಸ ಸೀರೆ ತಗೊಂಡಿದ್ವಿ ಎಣ್ಣೆ ಕಲೆ ಆಗ್ಬಿಡ್ತು ಅಂತ ಹೇಳಿ ಚಿಂತೆ ಮಾಡಬೇಡಿ. ನಂದು ಇದು ಹೊಸ ಟೀ ಶರ್ಟು, ನಾನು ತುಂಬ ತಲೆ ಕೆಡ್ಸ್ಕೊಂಡಿದ್ದೆ. ಈ ರೀತಿ ಟ್ರೈ ಮಾಡೋಣ ಅಂತ ಮಾಡಿದೆ ಫ್ರೆಂಡ್ಸ್. ಅದೇ ಟೈಮಲ್ಲಿ ನಿಮಗೂ ಎಲ್ಲ ಈ ಮಾಹಿತಿನ ಶೇರ್ ಮಾಡೋಣ ಅನ್ನಿಸ್ತು, ಅದಕ್ಕಾಗಿ ಹಾಕಿದೆ. ಎಲ್ರಿಗೂ ಈ ಮಾಹಿತಿಯಿಂದ ಹೆಲ್ಪ್ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ನೋಡಿ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ರೀತಿಯಾಗಿ ಎಣ್ಣೆ ಕಲೆ ಆಗಿದ್ರೆ ತೆಗಿಬೋದು ಅನ್ನೋ ಮಾಹಿತಿನ ಶೇರ್ ಮಾಡಿ, ಅವರಿಗೂ ಅದರಿಂದ ಹೆಲ್ಪ್ ಆಗತ್ತೆ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.